ಉಪೇಂದ್ರ ಅಂದ್ರೆ ತುಂಬಾ ಇಷ್ಟ. ಚಿಕ್ಕ ವಯಸ್ಸಿಂದ ಉಪೇಂದ್ರ ಅವ್ರು ನೋಡ್ಕೊಂಡ್ ಬರ್ತಾ ಇದೀವಿ, ಪ್ರತಿಯೊಂದು ಸಿನಿಮಾನು ನೋಡ್ತೀವಿ. ತುಂಬಾ ಖುಷಿ ಅನಿಸುತ್ತೆ. ಅವ್ರ ಮೂವಿಲಿ ತುಂಬಾ ಅರ್ಥಗಳು ಇರುತ್ತೆ. ಅಂದ್ರೆ ಅದನ್ನ 2-3 ಸಲ ನೋಡಿದಾಗ ಆ ಮೂವಿ ಬಗ್ಗೆ ತುಂಬಾ ಅರ್ಥ ಆಗುತ್ತೆ. ಅವ್ರಿಗೆ ಈ ಸಲುವಾಗಿ ಏನ್ ಹೇಳೋದಕ್ಕ ಇಷ್ಟಪಡ್ತೀನಿ ಅಂದ್ರೆ, ಹೃದಯದಿಂದ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಉಪೇಂದ್ರ ಅವರೇ. ಧನ್ಯವಾದಗಳು. ಉಪೇಂದ್ರ ಅಂದರೆ ನಮ್ಮ ಇಂಡಿಯಾಗೆ ಹೆಸರುವಾದಂಥ ವ್ಯಕ್ತಿ. ಅಂಥ ವ್ಯಕ್ತಿ ಉಪೇಂದ್ರ ಅಂದರೆ ಇವತ್ತಿಗೂ ಅವರ ಡೈರೆಕ್ಷನ್ ಮಾಡಿದ್ರೆ ಆ ಥರ ಫಿಲಮ್ ಯಾವತ್ತಿಗೂ ಬರೋಲ್ಲ. ಆ ಥರ ಅಭಿಮಾನಿ ಅಯ್ಯಪ್ಪ. ನಾವು ಅಭಿಮಾನಿಗಳು. ಅಂಥ ವ್ಯಕ್ತಿಗಳು ಬರ್ಬೇಕಾದ್ರೆ ಹುಟ್ಟು ಬರಬೇಕು. ಆ ಥರ ವ್ಯಕ್ತಿ ಅಯ್ಯಪ್ಪ. ಏನಮ್ಮ ಒಳ್ಳೆ ಜೈ ಕರ್ನಾಟಕ, ಜೈ ಉಪ್ಪಿ ಬಾಸ್. ಉಪೇಂದ್ರ ಅಂದರೆ ಹೆಸರುವಾಸಿ. ಪ್ರಜಾಕೀಯ ಸಂಸ್ಥಾಪಕರು ಉಪೇಂದ್ರ ಅವ್ರದ್ದು ಹೇಳಿರೋದನ್ನ ಜನಗಳು ಆದಷ್ಟು ತಲುಪಿಸ್ಬೇಕು. ಅದನ್ನ ತಲುಪಿಸ್ತಾ ಇದ್ವಿ ಕೆಲವು ಕಡೆ. ಇನ್ನೂ ಮುಕ್ಕಾಲು ಭಾಗ ತಲುಪಬೇಕು ಅನ್ನೋದೊಂದು ಆಸೆ ಇದೆ. ಪ್ರಜಾಕೀಯ ಮುಂದೆ ಬರಬೇಕು. ಅವ್ರ ಡೈರೆಕ್ಷನಲ್ಲಿ ಪ್ರಜಾಕೀಯ ಮುಂದೆ ಬಂದರೆ ಖಂಡಿತವಾಗ್ಲೂ ಅವ್ರಿಗೆ ಸಕ್ಸಸ್ ಆಗುತ್ತೆ. ಅವ್ರ ಡೈರೆಕ್ಷನ್ಗೆ ಒಂದು ಬೆಲೆ ಸಿಗುತ್ತೆ. ಪ್ರಜಾಕೀಯ ಮುಂದೆ ಬರಬೇಕು. ಜೈ ಪ್ರಜಾಕೀಯ. ಬೇಡ ರಾಜಕೀಯ, ಬರಲಿ ಪ್ರಜಾಕೀಯ ಅನ್ನೋದೊಂದೇ ಆಸೆ ಇದೆ. ನಮ್ಮ ಬಾಸ್ ಬರ್ಡೇ ಇವತ್ತು, ಅದಕ್ಕೆ ಬಂದಿದ್ವಿ ಮಂಡ್ಯದಿಂದ. ಅದಕ್ಕೆ ತುಂಬಾ ಖುಷಿ ಆಯ್ತು. ಈಗ ಇದು ನಾವು ಬ್ಲಡ್ ಆರ್ಟ್ ಮಾಡಿದೀವಿ. ನಂದೇ ನಮ್ಮ ಬಾಸ್ ನಂದೇ ಕೊಟ್ಟಿದ್ದೀನಿ. ಅವ್ರ ಕೆಲ ಇದು ಮಾಡ್ಸೋದು ಅಂತ ಅದಕ್ಕೆ ಓಪನ್ ಮಾಡ್ಸಿದ್ವಿ. ಈಗ ಅಲ್ಲಿಗೆ ಹೋಗ್ಬೇಕು ಬೆಳಗ್ಗೆ. ಅವ್ರ ಬುದ್ಧಿವಂತಿಕೆ, ನನ್ನ ಬುದ್ಧಿವಂತಿಕೆ. ಅವ್ರು ಬುದ್ಧಿವಂತರು ಅಂತ ನಾನು ಬುದ್ಧಿವಂತ ಅದೇ ಅಷ್ಟೇ. ಅದಕ್ಕೆ ಇಷ್ಟ ಆಯ್ತು. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ. 3 ಜನ ಮಂಡ್ಯದಿಂದ ಬಂದಿದ್ವಿ. ಕುಮಾರ್ ಅಂತ. ಮಂಡ್ಯಗೆ ಫೇಮಸ್ ಅವರು. ಏನಿಲ್ಲ, ಅವ್ರು ನೋಡ್ಬೇಕು ಅಂದ್ರೆ ಖುಷಿ ಆಗುತ್ತೆ. ಒಂಥರ ಇನ್ಸ್ಪಿರೇಷನ್ ಅಲ್ವಾ. ಅದರಿಂದ ಎಲ್ಲೇ ಇದ್ರು, ಬರ್ಡೇ ದಿನ ಎಲ್ಲಿದ್ರು ಇಲ್ಲಿಗೆ ಬಂದು ಪ್ರತಿ ವರ್ಷ ಬರ್ತೀವಿ. ಇವತ್ತು ಅದೇ ಬ್ಲಡ್ ಆರ್ಟ್. ಇಲ್ಲ ಅವ್ರು ಮಾತ್ರ ಸುಮ್ಮನೆ ಜೊತೆಲಿ ಬಂದಿರೋ ಅಷ್ಟೇ. ಮಾತಿಂದ ಹೇಳಕ್ಕಾಗಲ್ಲ. ಅದು ತುಂಬಾ ಇಷ್ಟ. ಅಂದ್ರೆ ಚೈಲ್ಡ್ಹುಡ್ ನಲ್ಲಿಂದ ಅದನ್ನು ನಾನು ಇಷ್ಟಪಟ್ಟಿದ್ದೀನಿ. ಅವ್ರದ್ದು ಏನು ಹೇಳಕ್ಕಾಗಲ್ಲ. ಅವ್ರ ಮಾತು, ಅವ್ರ ಭಾಷೆ, ಅವ್ರ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ತುಂಬಾ. ಈ ನೆನ್ನೆ ಕೂಲಿ ಫಿಲಂ ಬಂತು, ಅದನ್ನು ನೋಡಿದೆ. ಅದನ್ನು ಎಲ್ಲ ಫಿಲ್ಮ್ ಇಲ್ಲ, ತುಂಬಾ ಜನ ಫ್ಯಾನ್ಸ್. ಹಾ, ನೋಡ್ತೀನಿ.